Hello everyone, this is Akshata, GFGC Gauri Bidnoru, Department of Commerce. Friends, today we'll start the first chapter of Indian financial system, that is financial systems. So ಏನು ಫಿನಾನ್ಷಿಯಲ್ ಸಿಸ್ಟಮ್ ಅಂದರೆ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳೋಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು ವಾಟ್ ಈಸ್ ಫೈನಾನ್ಸ್. ಎರಡು ಕಾನ್ಸೆಪ್ಟ್ ಬರುತ್ತೆ, ಆ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಕಾನ್ಸೆಪ್ಟ್ ಆಫ್ ಫಿನಾನ್ಸ್ ಆ್ಯಂಡ್ ಸಿಸ್ಟಮ್, ಫಿನಾನ್ಷಿಯಲ್ ಸಿಸ್ಟಮ್ನ ನಾನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಫೈನಾನ್ಸ್ ಅಂದರೆ ಏನು ನಿಮ್ಮ ಪ್ರಕಾರ ಫೈನಾನ್ಸ್ ಅಂದರೆ? ಸೊ ಫೈನಾನ್ಸ್ ಅಂತ ಹೇಳಿದ ತಕ್ಷಣ ಫೈನಾನ್ಸ್ ಅಂದರೆ ಮನಿ ಆಗಿರಬಹುದು, ಕ್ಯಾಪಿಟಲ್ ಆಗಿರ್ಬೋದು, ಟ್ರೇಡ್ ಆಫ್ ಮಾನಿಟರಿ ಅಸೆಟ್ಸ್ ಅಂತ ಕರೀತಾರೆ. ಏನು ಹಣ, ಫೈನಾನ್ಸ್ ಅಂತ ಹೇಳಿದರೆ ದುಡ್ಡು. ಏನು ದುಡ್ಡು ಕ್ಯಾಪಿಟಲ್ ಆದರೂ ಕರಿಬೋದು. ನೀವೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್ ವಿಲ್ ಬಿ ನೋಯಿಂಗ್ ಅಬೌಟ್ ಕ್ಯಾಪಿಟಲ್ ಆ್ಯಂಡ್ ಟ್ರೇಡ್ ಅಂದರೆ ಗೊತ್ತಿರುತ್ತೆ. ಸೊ ಟ್ರಾನ್ಸಾಕ್ಷನ್, ಸೊ ಏನು ಟ್ರಾನ್ಸಾಕ್ಷನ್, ಮುಂಚೆ ಎಲ್ಲ ಬಾರ್ಟರ್ ಸಿಸ್ಟಮ್ ಇತ್ತು. ಸೊ ಪ್ರಾಡಕ್ಟ್ ಟು ಪ್ರಾಡಕ್ಟ್ ಟ್ರಾನ್ಸಾಕ್ಷನ್ ಆಗ್ತಾಯಿತ್ತು. ಇವಾಗೆಲ್ಲ ಮಾನಿಟರಿ ಸಿಸ್ಟಮ್ಸ್ ಇದೆ. ಸೊ ಮಾನಿಟರಿ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾದ್ರೆ ನಾವೇನು ಯೂಸ್ ಮಾಡ್ತೀವಿ? ಮನಿ. ಸೊ ಫೈನಾನ್ಸ್ ಅಂತ ಬಂದ ತಕ್ಷಣ ಎಲ್ಲಾನು ಯಾವ್ಯಾವ್ದನ್ನ ನಾವು ದುಡ್ಡಿಂದ ಅಳಿತಾ ಹೋಗ್ತೀವಿ ಅದನ್ನೆಲ್ಲ ನಾವು ಫೈನಾನ್ಸ್ ಅಂತ ಕರಿತೀವಿ. ಸೊ ಫೈನಾನ್ಷಿಯಲ್ ಸಿಸ್ಟಮ್ ಅಂದ್ರೇನು ಅಥವಾ ಸಿಸ್ಟಮ್ ಅಂದ್ರೇನು? ಸೊ ಇನ್ನೊಂದು ಕಾರ್ನರಲ್ಲಿ ಇನ್ನೊಂದು ಎಕ್ಸ್ಟ್ರೀಮ್ಗೆ ನಾವು ಸಿಸ್ಟಮ್ ಅಂತ ಕರಿತೀವಿ. ಏನು ಸಿಸ್ಟಮ್ ಅಂದರೆ? ಸೊ ನಾರ್ಮಲಿ ಇಕಾಲಜಿಕಲ್ ಸಿಸ್ಟಮ್ ಇದೆ, ಎನ್ವೈರನ್ಮೆಂಟಲ್ ಸಿಸ್ಟಮ್ ಇದೆ, ಪೊಲಿಟಿಕಲ್ ಸಿಸ್ಟಮ್ ಇದೆ, ಲೀಗಲ್ ಸಿಸ್ಟಮ್ ಇದೆ, ಈ ಥರ ಎಷ್ಟೊಂದು ಸಿಸ್ಟಮ್ ಇದೆ ನಮಗೆ. ಸೊ ಆ ಸಿಸ್ಟಮ್ ಅಂದರೆ ಏನು? ಇಲ್ಲಿ ಸಿಸ್ಟಮ್ ಅಂದರೆ ಇನ್ಸ್ಟಿಟ್ಯೂಷನ್ಸ್ ಆಗಿರಬಹುದು, ಮಾರ್ಕೆಟ್ಸ್ ಆಗಿರಬಹುದು, ಟ್ರಾನ್ಸಾಕ್ಷನ್ಸ್ ಆಗಿರಬಹುದು, ಅಥವಾ ಏಜೆಂಟ್ಸ್ ಆಗಿರ್ಬೋದು. ಇದನ್ನು ನಾವು ಸಿಸ್ಟಮ್ ಅಂತ ಕರಿತೀವಿ. ಏನಪ್ಪ ಇವರು ಫೈನಾನ್ಸ್ ಅಂತಾರೆ, ಸಿಸ್ಟಮ್ ಅಂತಾರೆ, ಏನು ಹಂಗಂದ್ರೆ ಅಂತ ಹೇಳಿದ್ರೆ, ಸೊ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಫೈನಾನ್ಸ್ ಅಂದರೆ ಏನು? ದುಡ್ಡಿನ ರಿಲೇಟೆಡ್ ಆಸ್ಪೆಕ್ಟ್ಸ್ನ ನಾವು ಫೈನಾನ್ಸ್ ಅಂತ ಕರಿತೀವಿ. ಸಿಸ್ಟಮ್ ಅಂತ ಹೇಳಿದ್ರೆ ಯಾವ ಇನ್ಸ್ಟಿಟ್ಯೂಷನ್ ದುಡ್ಡಲ್ಲಿ ಡೀಲ್ ಮಾಡ್ತಾ ಇರುತ್ತೆ, ಯಾವ ಮಾರ್ಕೆಟು ದುಡ್ಡಿಂದ ಸಪೋರ್ಟಿವ್ ಆಗಿರುತ್ತೆ, ಯಾವ್ಯಾವ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಒಂದು ಸರೌಂಡಿಂಗ್ ಏರಿಯಾದಲ್ಲಿ ಏನೇನು ನಡೆಯುತ್ತೆ ಅದನ್ನು ನಾವು ಸಿಸ್ಟಮ್ ಅಂತ ಕರಿತೀವಿ. ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯನ್ನು ನಾವು ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಏನು ಹಂಗಂದ್ರೆ ಎಕ್ಸಾಕ್ಟ್ಲಿ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ಏನು? ಸೊ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ ದೇರ್ ಆರ್ 3 ಥಿಂಗ್ಸ್. ಸೊ ನಿಮಗೆ ಇದು ಎಕ್ಸಾಮಲ್ಲಿ ಕೇಳ್ಬೋದು, ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ಏನು, ವಾಟ್ ಯು ಮೀನ್ ಬೈ ಫೈನಾನ್ಷಿಯಲ್ ಸಿಸ್ಟಮ್ ಅಂತ. ಸೊ ದೇರ್ ಆರ್ 3 ಥಿಂಗ್ಸ್. ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಇಸ್ ಟ್ರಾನ್ಸ್ಫರ್ ಆಫ್ ಮನಿ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಬಾರೋವರ್ಸ್. ಹಂಗಂದ್ರೆ ಏನು? ಸೊ ಟ್ರಾನ್ಸ್ಫರ್ ಅಂದರೆ ಏನು? ಎಕ್ಸ್ಚೇಂಜ್ ಮಾಡೋದು. ನಿಮ್ಮ ಹತ್ರ ಇರುವಂತಹ ದುಡ್ಡನ್ನು ಇನ್ನೊಬ್ಬರಿಗೆ ಕೊಡೋದು. ಹೆಂಗೆ ಕೊಡ್ತೀವಿ ನಾವು? ಕ್ಯಾನ್ ವಿ ಈಟ್ ಮನಿ? ನೋ. ದುಡ್ಡನ್ನು ತಿನ್ನೋದಕ್ಕಾಗತ್ತಾ? ಇಲ್ಲ. ಸೊ ನಮ್ಗೆ ಏನೇ ಬೇಕಾದರೂ ಕೂಡ ಎಲ್ಲಾನು ಕೂಡ ಮನಿಯಲ್ಲೇ ನಾವು ಅಳಿತೀವಿ, ಕರೆಕ್ಟಾ? ಈಗ ಟೇಕ್ ಫಾರ್ ಎಕ್ಸಾಂಪಲ್, ನನಗೆ ಒಂದು ಪೆನ್ ಬೇಕಾಗಿರುತ್ತೆ, ಅಂಗಡಿಗೆ ಹೋಗ್ಬಿಟ್ಟು ಪೆನ್ ಕೊಡಿ ಅಂತ ಹಾಗೆ ಬಂದರೆ ಕೊಡ್ತಾರ ಅಂಗಡಿಯವರು? ನೋ. ಸೊ ನಾನೇನು ಮಾಡಬೇಕು? ಐ ಹ್ಯಾವ್ ಟು ಗಿವ್ ಮನಿ ಆ್ಯಂಡ್ ಐ ಹ್ಯಾವ್ ಟು ಬ್ರಿಂಗ್ ಪೆನ್. ಸೊ ಟ್ರಾನ್ಸ್ಫರ್ ಆಫ್ ಮನಿ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಬಾರೋವರ್ಸ್ ಅಂತ ಕರೀತಾರೆ. ನಾವು ಹೂ ಆರ್ ಸೇವರ್ಸ್? ಇವಾಗ ಟೇಕ್ ಫಾರ್ ಎಕ್ಸಾಂಪಲ್, ನಾನು ಒಂದು ವರ್ಕಿಂಗ್ ವುಮೆನ್. ಸೊ ನನ್ನ ಹತ್ರ ನನಗೆ ಒಂದು ಟೇಕ್ ಫಾರ್ ಎಕ್ಸಾಂಪಲ್ ಒಂದು 15-20 ಸಾವಿರ ಸಂಬಳ ಇದೆ ಅಂತ ಇಟ್ಕೊಳ್ಳಿ. ಈ 15-20 ಸಾವಿರದಲ್ಲಿ ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಕಳೆದು ನನಗೆ 5,000 ಉಳಿಯುತ್ತೆ ತಿಂಗಳಿಗೆ. ಸೊ ಅದನ್ನು ನಾನು ಅಂತ ಕರಿತೀನಿ? ಸೇವಿಂಗ್ಸ್ ಅಂತ ಕರಿತೀನಿ. ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್, ದ ರಿಮೈನಿಂಗ್ ಅಮೌಂಟ್ ವಾಟ್ ಎವರ್ ಈಸ್ ಕಾಲ್ಡ್ ಸೇವಿಂಗ್ಸ್. ಸೊ ಆ ಸೇವಿಂಗ್ಸ್ನ ನಾವೇನು ಮಾಡ್ತೀವಿ? ನಮ್ಮ ಹತ್ರನೇ ಇಟ್ಕೊಂಡಿರ್ತೀವಿ. ಸೊ ಈಗ ಟೇಕ್ ಫಾರ್ ಎಕ್ಸಾಂಪಲ್, ಒಂದು ತಿಂಗಳಲ್ಲಿ 5,000 ಸೇವ್ ಮಾಡಿದೆ, ನೆಕ್ಸ್ಟ್ ಮಂತಲ್ಲಿ 5,000, ನೆಕ್ಸ್ಟ್ ಮಂತಲ್ಲಿ 5,000. ಆಮೇಲೆ ಎಂತ ಫೀಲ್ ಆಗುತ್ತೆ? ನಾನು ಇದಿಷ್ಟೊಂದು ಸೇವ್ ಮಾಡಿದ್ದೀನಲ್ಲ, ಲೆಟ್ ಮೀ ಟೇಕ್ ಒಂದು ಗಾಡಿ, ಒಂದು 2 ವೀಲರ್ ತೊಗೊಳ್ಳೋಣ ಅಂತ ಫೀಲ್ ಆಗುತ್ತೆ, ಅಥವಾ ಒಂದು ಫ್ರಿಡ್ಜ್ ತೊಗೊಳ್ಳೋಣ ಅಂತ ಫೀಲ್ ಆಗುತ್ತೆ, ಒಂದು ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂತ ಫೀಲ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ? ಐ ಆಮ್ ಇನ್ವೆಸ್ಟಿಂಗ್ ದಟ್ ಸೇವಿಂಗ್ಸ್ ಇನ್ ಸಮ್ ಅದರ್ ಲಕ್ಸುರಿ ಐಟಮ್, ಕ್ಯಾಪಿಟಲ್ ಐಟಮ್ಸ್ ಹಾಗಾದರೂ ಆಗಿರ್ಬೋದು. ಅಥವಾ ತುಂಬ ಕಾನ್ಷಿಯಸ್ ಇದ್ದರೆ, ಇಫ್ ಐ ಆಮ್ ವೆರಿ ಕಾನ್ಷಿಯಸ್ ಅಬೌಟ್ ಮೈ ಮನಿ, ನಾನೇನು ಮಾಡ್ತೀನಿ? ಸೇವಿಂಗ್ಸ್ ಎಲ್ಲ ಮಾಡಿದ್ರೆ ನಾನು ಬೀರುನಲ್ಲಿ ಇಟ್ಕೊಳ್ಳಲ್ಲ. ನಾನೇನು ಮಾಡ್ತೀನಿ? ಬೀರುನಲ್ಲಿ ಇಟ್ಕೊಂಡು ಕಳ್ಳ ಬಂದ್ಬಿಟ್ರೆ ಏನು ಮಾಡೋದು? ಸೊ ವಾಟ್ ಡು ವಿ ಡು? ನಾನೇನು ಮಾಡ್ತೀನಿ ಅವಾಗ? ನಾನೇನು ಮಾಡ್ತೀನಿ? ಸೇಫಾಗಿ ಬ್ಯಾಂಕಲ್ಲಿ ತೊಗೊಂಡೋಗಿ ಇಡ್ತೀನಿ. ಏನಂತ ಮಾಡ್ತೀನಿ? ಇಟ್ ಮೇ ಬಿ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೇವಿಂಗ್ಸ್ ಅಕೌಂಟ್ ಇದೆ, ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಇದೆ, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅಂತ ಇದೆ, ಕರೆಕ್ಟಾ? ಸೊ ನಾನೇನು ಮಾಡ್ತೀನಿ? ಎವ್ರಿ ಮಂತ್ ನನಗೆ 5,000 ರೂಪಾಯಿ ಉಳಿತಾ ಇದೆ ಅಂತ ನನಗೆ ಪಕ್ಕ ಆದರೆ ನಾನೇನು ಮಾಡ್ತೀನಿ? ಒಂದು ಆರ್ ಡಿ ಮಾಡಿ 5,000 ರೂಪಾಯಿ ಆರ್ ಡಿನ ನಾನು ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೊ ಐ ಆಮ್ ಸೇವಿಂಗ್ ದ ಮನಿ ಆ್ಯಂಡ್ ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಸೇವಿಂಗ್ ಏನಿದೆಯಲ್ಲ ನನ್ನದು, ಅಂದರೆ ನನ್ನ ಸೇವಿಂಗ್ಸ್ ಅಮೌಂಟ್ ಏನಿದೆಯಲ್ಲ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ? ಬ್ಯಾಂಕಲ್ಲಿ ತೊಗೊಂಡೋಗಿ ಇಡ್ತಾ ಇದ್ದೀನಿ. ಸೊ ನೀವು ಬ್ಯಾಂಕಲ್ಲಾದರೂ ಇಡ್ಬೋದು, ಅಥವಾ ಸೊ ಇಫ್ ಯು ಆರ್ ಟೂ ಮಚ್ ಇಂಟ್ರೆಸ್ಟೆಡ್ ಇನ್ ಯುವರ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳೋ
ತಗೊಳ್ಬಹುದು. ಸೊ ಇನ್ಶೂರೆನ್ಸ್ ಪ್ರೀಮಿಯಂ ಆಗಿ ಕಟ್ಟಬಹುದು, ಅಥವಾ ಇನ್ನೇ ಅದರ್ ಮೋಡ್ ಮ್ಯೂಚುವಲ್ ಫಂಡ್ಸ್ ತಗೊಳ್ಬಹುದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ನಿಮ್ಮ ಅಮೌಂಟು ನೀವು ಉಳಿಸಿರುವಂತಹ ಸೇವಿಂಗ್ಸ್ ಮಾಡಿರುವಂತಹ ಅಮೌಂಟ್ನ ನೀವೇನ್ ಮಾಡ್ತೀರಾ, ಯು ಆರ್ contributing, you are channelizing that amount to some other institution. So institutions ಬಂತು, ಫಿನಾನ್ಷಿಯಲ್ ಸಿಸ್ಟಮ್ ಬಂತು ಅಲ್ಲಿ. ಸೊ ನಾವು ಸೇವ್ ಮಾಡ್ತಿದ್ದೀವಿ ಮನಿ. ಸೊ ಮನಿ ಅಂತ ಹೇಳಿದ್ರೆ ಫೈನಾನ್ಸ್. ಅದನ್ನ ನಾನು ಸೇವ್ ಮಾಡಿ ಅದನ್ನ ಯಾವುದೋ ಒಂದು ಬ್ಯಾಂಕಲ್ಲೋ, ಇನ್ಶೂರೆನ್ಸ್ ಕಂಪನಿಯಲ್ಲೋ, ಅಥವಾ ಮ್ಯೂಚುವಲ್ ಫಂಡಲ್ಲೋ, ಸ್ಟಾಕ್ ಮಾರ್ಕೆಟಲ್ಲೋ ನಾನು ಇನ್ವೆಸ್ಟ್ ಮಾಡಿದಾಗ ಅವಾಗ ಏನಾಗುತ್ತೆ, ಅದು ಸಿಸ್ಟಮ್ ಅಲ್ಲಿ ನನ್ನ ದುಡ್ಡು ಸಿಸ್ಟಮ್ಗೆ ಇಂಜೆಕ್ಟ್ ಆಯಿತು ಅಂತ ಅರ್ಥ. ಸೊ ಇಲ್ಲೇನಾಯಿತು, ಟ್ರಾನ್ಸ್ಫರ್ ಆಫ್ ಮನಿ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಬಾರೋವರ್ಸ್. ಹೂ ಆರ್ ದ ಬಾರೋವರ್ಸ್? ನಾವು ಬ್ಯಾಂಕ್ ಬಾರೋವರ? ಹೌದು. ಹೆಂಗೆ? ಸೊ ನಾನು ಇಟ್ಟಿರುವಂತಹ ಸೇವಿಂಗ್ಸ್ ಅಮೌಂಟ್ನ ಅವರು ಒಂದು ಲಾಕರಲ್ಲಿ ಹಾಕಿ ಇಡೋದಿಲ್ಲ. ಸೊ ನಾನು ಇಟ್ಟ ತಕ್ಷಣ ಇಮಿಡಿಯೇಟ್ಲಿ ನಾನು ದುಡ್ಡು ಇಟ್ಟ ತಕ್ಷಣ ಅವ್ರೇನು ಮಾಡ್ತಾರೆ, ಸೊ ಇನ್ನೊಬ್ರಿಗೆ ಯಾರಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ, ಸಾಲದ ಅವಶ್ಯಕತೆ ಇರುತ್ತೆ, ಲೋನಿನ ಅವಶ್ಯಕತೆ. ಇಟ್ ಮೇ ಬಿ ಗಾಡಿ ಲೋನ್, ಇಟ್ ಮೇ ಬಿ ಹೌಸಿಂಗ್ ಲೋನ್, ಇಟ್ ಮೇ ಬಿ ಕನ್ಸ್ಟ್ರಕ್ಷನ್ ಲೋನ್, ಇಟ್ ಮೇ ಬಿ ಪರ್ಸನಲ್ ಲೋನ್, ಯಾವ ಥರದಾದ್ರೂ ಲೋನು ಬೇಕಾಗಿರುತ್ತೆ. ಅವ್ರೇನು ಮಾಡ್ತಾರೆ, ನನಗೆ ಇಷ್ಟು ದುಡ್ಡು ಬೇಕು ಅಂತ ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಮಾಡಿದ ತಕ್ಷಣ ವಾಟ್ ಎವರ್ ದ ಮನಿ ದೇ ಹ್ಯಾವ್, ಬ್ಯಾಂಕ್ ಅವ್ರ ಹತ್ರ ಏನು ದುಡ್ಡಿದೆಯಲ್ಲ ಅದನ್ನು ಅವ್ರು ಏನು ಮಾಡ್ತಾರೆ, ಲೋನ್ ಆಗಿ ಕೊಡ್ತಾರೆ ಫಾರ್ ದ ಪರ್ಪಸ್ ಆಫ್ ಇಂಟ್ರೆಸ್ಟ್. ಇದನ್ನು ನಾವೆಂತ ಕರಿತೀವಿ, ಟ್ರಾನ್ಸ್ಫರ್ ಆಫ್ ಮನಿ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಬಾರೋವರ್ಸ್. ಸೊ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಹೋಗೋದು, ದಟ್ ಈಸ್ ಎಕ್ಸ್ಚೇಂಜ್. ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಏನು ಹೋಗ್ತಾ ಇದೆ, ದುಡ್ಡು ಹೋಗ್ತಾ ಇದೆ. ಯಾರಿಂದ ಹೋಗ್ತಾ ಇದೆ? ಯಾರು ಸೇವ್ ಮಾಡಿರ್ತಾರೆ ಅವರಿಂದ, ಯಾರು ಬಾರೋ ಮಾಡ್ತಿದ್ದಾರೆ ಅವರಿಗೆ ಹೋಗ್ತಾ ಇದೆ. ಸೊ ಇದು ಒಂದು ಕಾನ್ಸೆಪ್ಟ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ, ನೆಕ್ಸ್ಟ್ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಎಕ್ಸ್ಚೇಂಜ್ ಆಫ್ ಫಂಡ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಯಾರು ಫೈನಾನ್ಷಿಯಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್? ಆಸ್ ಆಫ್ ನೌ ಐ ಸೆಡ್ ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪನೀಸ್, ಬಾರೋವರ್ಸ್, ಲೆಂಡರ್ಸ್, ಈ ಥರ ಎಷ್ಟೊಂದು ಜನ ಇದ್ದಾರೆ. ಮ್ಯೂಚುವಲ್ ಫಂಡ್, ಇದನ್ನೆಲ್ಲ ಹೇಳಿದೆ, ಕರೆಕ್ಟಾ? ಸೊ ಇಲ್ಲೇನು ಹೇಳ್ತಿದ್ದಾರೆ, ಎಕ್ಸ್ಚೇಂಜ್ ಆಫ್ ಫಂಡ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಆಸ್ ಐ ಸೆಡ್, ಫಿನಾನ್ಷಿಯಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಅಂದರೆ ಲೆಂಡರ್ ಆ್ಯಂಡ್ ಬಾರೋವರ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು, ಎನಿ ಅದರ್ ಕಂಪನೀಸ್ ಅಥವಾ ಎನಿ ಅದರ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು. ಇವ್ರ ಏನೋ ಇನ್ ಬಿಟ್ವೀನ್ ದೆಮ್. ಸೊ ಇಫ್ ಮನಿ ಆರ್ ಮನಿ ಅಸೆಟ್ಸ್, ಮಾನಿಟರಿ ಅಸೆಟ್ಸ್ ಯಾವಾಗ ಎಕ್ಸ್ಚೇಂಜ್ ಆಗತ್ತೆ, ಸೊ ನನಗೆ ಇನ್ಶೂರೆನ್ಸ್ ಬಾಂಡ್ ಕೊಡಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ, ನನಗೆ ನನ್ನ ಲೈಫ್ನ ಕವರ್ ಮಾಡಿ ನಾನು ನಿಮಗೆ ಪ್ರೀಮಿಯಂ ಕೊಡ್ತೀನಿ ಅಂತ ಹೇಳೋದನ್ನು ನಾವೆಂತ ಕರಿತೀವಿ, ಎಕ್ಸ್ಚೇಂಜ್ ಆಫ್ ಫಂಡ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್. ದೆನ್ ದ ಥರ್ಡ್ ಪಾರ್ಟ್ ಇಸ್ ಇಂಟರ್ಮೀಡಿಯೇಟರ್ between investor and institution which helps in economic growth and development. So financial system ಅಂತ ಹೇಳೋದು ಇಂಟರ್ಮೀಡಿಯೇಟರ್ ಆಗುತ್ತೆ. ಏನು ಇಂಟರ್ಮೀಡಿಯೇಟರ್ ಅಂತ ಹೇಳಿದ್ರೆ, ಮೀಡಿಯೇಟರ್, ಮಧ್ಯವರ್ತಿ ಆಗುತ್ತೆ. ಮಧ್ಯವರ್ತಿ ಯಾರಿಗೆ? ಯಾರು ಇನ್ವೆಸ್ಟ್ ಮಾಡಬೇಕು ಅಂತಿದ್ದಾರೋ ಅವ್ರಿಗೆ ಮತ್ತೆ ಇನ್ಸ್ಟಿಟ್ಯೂಷನ್ಗೆ. ಸೊ ದೇರ್ ಬೈ ವಿ ಆರ್ ಎನ್ಫೋರ್ಸಿಂಗ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ನನ್ನ ಹತ್ರ ಇರೋದನ್ನ ನಾನೇ ಇಟ್ಕೊಂಡಿದ್ರೆ, ಡು ಯು ಎವರ್ ಥಿಂಕ್ ದಟ್ ನೀವೇ ಇಟ್ಕೊಂಡಿದ್ರೆ ಏನಾದರೂ ಎಕನಾಮಿಕ್ ಗ್ರೋತ್ ಆಗುತ್ತಾ? ಸಾಧ್ಯನಾ? ದುಡ್ಡೇನಾದರೂ ಮರಿ ಇಡತ್ತಾ? ನಾನು ಬೀರೋನಲ್ಲಿ ಇಟ್ಟಿರೋ ದುಡ್ಡು ಮರಿ ಇಡತ್ತಾ? ನೋ. ನಾನು ಅದೇ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಟರೆ ಅಥವಾ ಇನ್ಶೂರೆನ್ಸ್ ಕಂಪ್ನಿಗೆ ಕಟ್ಟಿದ್ರೆ ಅಥವಾ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಅದೇನು ಮಾಡುತ್ತೆ, ದಟ್ ವಿಲ್ ರೀಪ್ ಯು ಇಂಟ್ರೆಸ್ಟ್. ಕರೆಕ್ಟಾ? ಸೊ ಬ್ಯಾಂಕಲ್ಲಿ ಇಟ್ಟಾಗ ಎಷ್ಟಾಗಿರ್ಬೋದು, 4% ಆಗಿರ್ಬೋದು, 3% ಆಗಿರ್ಬೋದು, FD ಎಲ್ಲ ಇಟ್ಟರೆ ಒಂದು 5%, 6% ಇಂಟ್ರೆಸ್ಟ್ ಸಿಗೋದಾಗಿರ್ಬೋದು, 7% ಇಂಟ್ರೆಸ್ಟ್ ಸಿಗೋದಾಗಿರ್ಬೋದು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು 10% ಡಿವಿಡೆಂಡ್ ಸಿಗೋದಾಗಿರ್ಬೋದು, ಡಿಬೆಂಚರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಸಿಗೋದಾಗಿರ್ಬೋದು. ಸೊ ಇದರಿಂದ ನಮ್ಗೆ ಏನಾಗ್ತದೆ, ಸೊ ಇನ್ವೆಸ್ಟ್ ಮಾಡಿ ಮತ್ತೆ ನಾನು ಜನರೇಟ್ ಮಾಡ್ತಿದ್ದೀನಿ ರೆವಿನ್ಯೂ. ಸೊ ಇದನ್ನು ನಾವೆಂತ ಕರಿತೀವಿ, ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ comprises of three things: transfer of money between savers and borrowers, exchange of funds between financial market participants, and it acts as an intermediator between investor and institutions which help in economic growth and development. ಇದಾದ್ಮೇಲೆ ಏನಪ್ಪ, ಸೊ ಫೈನಾನ್ಷಿಯಲ್ ಸಿಸ್ಟಮ್ ಮೀನಿಂಗ್ ಅರ್ಥ ಆಯಿತು ಇವಾಗ ಏನು ಅಂತ ಹೇಳಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಏನೇನು ಫಂಕ್ಷನ್ ಮಾಡುತ್ತೆ ಈ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ, ದೇರ್ ಆರ್ ಆ್ಯಕ್ಚುಲಿ 6 ಮೇಜರ್ ಫಂಕ್ಷನ್ಸ್. ಯಾವುದ್ಯಾವ್ದು ಫಂಕ್ಷನ್ಸ್ ಅಪ್ಪ ಅಂತ ಹೇಳಿದ್ರೆ, ಒಂದು ಮೊಬಿಲೈಸೇಷನ್ ಆಫ್ ಫಿನಾನ್ಷಿಯಲ್ ರಿಸೋರ್ಸಸ್. ಏನು ಮೊಬಿಲೈಸೇಷನ್ ಅಂತ ಹೇಳಿದ್ರೆ, ಸೊ ನಿಮ್ಮ ಹತ್ರ ಇರುವಂತಹ ದುಡ್ಡು ಸೇವಿಂಗ್ಸ್ ನಾನೇನು ಮಾಡ್ತಿದ್ದೀನಿ, ನೀಟಾಗಿ ಪೂಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಹೆಂಗೆ ಕಲೆಕ್ಟ್ ಮಾಡ್ತೀನಿ, ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ,
ಟಿವಿಯಲ್ಲೆಲ್ಲ ಈ ಸ್ಕೀಮ್ಸ್ ಅವೈಲೇಬಲ್ ಇದೆ, ಈ ಬ್ಯಾಂಕ್ಸ್ ಅವೈಲೇಬಲ್ ಇದೆ, ಎಷ್ಟೊಂದು ಬ್ಯಾಂಕ್ಸ್ದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಕರೆಕ್ಟಾ? ಸೊ ಈ ಬ್ಯಾಂಕಲ್ಲಿ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ, ನಿಮ್ಮ ದುಡ್ಡನ್ನ ಇಲ್ಲಿಡಿ, ಸುರಕ್ಷಿತವಾಗಿರುತ್ತೆ, ಗೋಲ್ಡ್ ಲೋನ್ ಬೇಕೆ, ಮುತ್ತೂಟ್ ಫೈನಾನ್ಸ್, ಅಟಿಕಾ ಫೈನಾನ್ಸ್ ಅಂದ್ಕೊಂಡೆಲ್ಲ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಈ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಏನು ಮಾಡ್ತೀವಿ ನಾವು, ವಿ ದ ಪೀಪಲ್ ವಿ ವಿಲ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ದಿಸ್, ಆ್ಯಂಡ್ ನಾವೇನು ಮಾಡ್ತೀವಿ ಅದನ್ನು ನಾವು, ಸೊ ಮೊಬಿಲೈಸೇಷನ್ ಆಫ್ ಫಿನಾನ್ಷಿಯಲ್ ರಿಸೋರ್ಸಸ್ ಅಂದರೆ ಥ್ರೂ ದಿಸ್ ಅಡ್ವರ್ಟೈಸ್ಮೆಂಟ್, ವರ್ಡ್ ಆಫ್ ಮೌತ್, ಥ್ರೂ ಜರ್ನಲ್ಸ್, ಆರ್ಟಿಕಲ್ಸ್ ನಾವೇನು ಮಾಡ್ತೀವಿ, ಸೊ ಅದರ ಇನ್ಫಾರ್ಮೇಷನ್ ತಿಳ್ಕೊಂಡು ಅಲ್ಲಿಂದ ನಾವೇನು ಮಾಡ್ತೀವಿ, ನಮ್ಮ ಸೇವಿಂಗ್ಸ್ನ ನಾವು ಚಾನಲೈಸ್ ಮಾಡ್ತೀವಿ. ನಮ್ಮ ಸೇವಿಂಗ್ಸ್ನ ಚಾನಲೈಸ್ ಮಾಡ್ತೀವಿ ಅಂದರೆ ಏನರ್ಥ, ಸೊ ವಿ ಆರ್ ಮೊಬಿಲೈಸಿಂಗ್ ಅವರ್ ಫೈನಾನ್ಷಿಯಲ್ ರಿಸೋರ್ಸ್ ಟು ದ ಇನ್ಸ್ಟಿಟ್ಯೂಷನ್ಸ್ ಅಂತ ಅರ್ಥ. ಸೊ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಅಂದರೆ ಪೂಲಿಂಗ್, ನಿಮ್ಮ ಹತ್ರ ಇರೋ ದುಡ್ಡನ್ನು ನಾನು ಹೇಗೆ ತಗೊಂಡು ಬೇರೆದಕ್ಕೆ ಯೂಸ್ ಮಾಡ್ತೀನಿ, ಬೇರೆ ಪರ್ಪಸ್ಗೆ, ಬೇರೆ ಗೂಡ್ಸ್ ಅಂಡ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಆಕ್ಟಿವಿಟಿಗೆ ಹೇಗೆ ಯೂಸ್ ಮಾಡ್ತೀನಿ, ಈಸ್ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಮೊಬಿಲೈಸ್ ಮಾಡಿದ ಮೇಲೆ ಏನು ಮಾಡ್ತೀವಿ, ಅಲೋಕೇಶನ್ ಆಫ್ ರಿಸೋರ್ಸಸ್. ಏನು ಅಲೋಕೇಶನ್ ಅಂದರೆ, ಸೊ ಅಲೋಕೇಟಿಂಗ್ ಅಂತ ಹೇಳಿದ್ರೆ ಇದಕ್ಕೆ ಇಷ್ಟು. ಸೊ ಟೇಕ್ ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಅವ್ರು ಏನು ಮಾಡಿದ್ದಾರೆ, ನಿಮ್ಮ ಸೇವಿಂಗ್ಸ್, ನಿಮ್ಮ ಥರನೇ 1000 ಜನ ಸೇವಿಂಗ್ಸ್ ಮಾಡಿರ್ತಾರೆ, ಅವ್ರ ಸೇವಿಂಗ್ಸ್ನೆಲ್ಲ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಒಂದು ಕಡೆ ಪೈಲಪ್ ಮಾಡಿ ಅದನ್ನ ಏನು ಮಾಡ್ತಾರೆ, ಪರ್ಸನಲ್ ಲೋನ್ಗೆ 20 ಲಕ್ಷ, ಹೋಮ್ ಲೋನ್ಗೆ 1 ಕೋಟಿ, ಆಮೇಲೆ ವೆಹಿಕಲ್ ಲೋನಿಗೆ 50 ಲಕ್ಷ, ಈ ಥರ ಏನು ಮಾಡ್ತಾರೆ, ಸೊ ಅಲೋಕೇಟ್ ಮಾಡ್ತಾ ಹೋಗ್ತಾರೆ ರಿಸೋರ್ಸಸ್ನ. ಯಾರು ಬಂದು ನನಗೆ ಪರ್ಸ್ನಲ್ ಲೋನ್ ಕೊಡಿ ಅಂತ ಹೇಳ್ತಾರೆ, ಆ ದುಡ್ಡಿಂದ ಅವ್ರು ಏನು ಮಾಡ್ತಾರೆ, ಆ ಅಲೋಕೇಶನಿಂದ ಆ ದುಡ್ಡನ್ನ ಅವರಿಗೆ ಕೊಡ್ತಾರೆ. ಸೊ ದಿಸ್ ಇಸ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಅಲೋಕೇಶನ್ ಆಫ್ ರಿಸೋರ್ಸಸ್ ಆದ ಮೇಲೇನು, ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಫೈನಾನ್ಷಿಯಲ್ ಸಿಸ್ಟಮ್ ಏನು ಮಾಡುತ್ತೆ, ಒಂದು ನಿಮ್ಮ ಹತ್ರ ಇರುವಂತಹ ಸೇವರ್ಸ್ ಹತ್ರ ಇರುವಂತಹ ಸೇವಿಂಗ್ಸ್ನ ಮೊಬಿಲೈಸ್ ಮಾಡುತ್ತೆ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಇಂಜೆಕ್ಟ್ ಮಾಡ್ತಾರ ಮಾಡುತ್ತೆ. ಸೆಕೆಂಡ್ ಥಿಂಗ್ ಇಸ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಇರುವಂತಹ ದುಡ್ಡನ್ನ ಹೇಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕಾಗಿರಬಹುದು, ಅಥವಾ ಬ್ಯಾಂಕಲ್ಲಿ ಇರುವಂತಹ ಲೋನ್ಸ್ ಕೊಡೋದಕ್ಕೆ, ಲೋನ್ ಡಿಸ್ಪರ್ಸ್ಮೆಂಟ್ಗಾಗಿರಬಹುದು, ಅಥವಾ ಇವಾಗ ಟೇಕ್ ಫಾರ್ ಎಕ್ಸಾಂಪಲ್ ಕೋವಿಡ್ ಕೇಸ್ನೇ ತಗೊಳ್ಳಿ, ಕೋವಿಡಿಂದ ಆಗಿರುವಂತಹ ಲಾಸಸ್ನ ಬೇರ್ ಮಾಡೋದಕ್ಕಾಗಿರ್ಬೋದು. ಇದಕ್ಕೆಲ್ಲ ನಾವು ಅವ್ರೇನು ಮಾಡ್ತಾರೆ, ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ವಿ ಸ್ಟಾರ್ಟ್ ಅಲೋಕೇಟಿಂಗ್ ದ ರಿಸೋರ್ಸಸ್ ವಿಚ್ ವಿ ಹ್ಯಾವ್ ಗಾಟ್ ಫ್ರಮ್ ಸೇವರ್ಸ್. ಅದಾದ ಮೇಲೆ ಏನು ಬರುತ್ತೆ, ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಸೊ ಒಂದು ರಿಸೋರ್ಸಸ್ ನನ್ನ ಹತ್ರ ಇರುವಂತಹ ದುಡ್ಡನ್ನು ನಾನೇನು ಮಾಡ್ತಿದ್ದೀನಿ, ಐ ಆಮ್ ಗಿವಿಂಗ್ ಇಟ್ ಟು ಅದರ್ ಇನ್ಸ್ಟಿಟ್ಯೂಷನ್, ಬ್ಯಾಂಕ್ಸು, ಮ್ಯೂಚುವಲ್ ಫಂಡು, ಯಾವುದಕ್ಕೊಂದು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹಣವನ್ನು ಅಥವಾ ಮಾನಿಟರಿ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಫೈನಾನ್ಷಿಯಲ್ ಸಿಸ್ಟಮ್ ಮಾಡುತ್ತೆ. ಫೋರ್ತ್ ಒನ್ ಏನಪ್ಪ, ಆಕ್ಸಿಲರೇಟ್ ರೇಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ಏನು. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಏನೇನು ನೆಸೆಸಿಟಿ ಇದೆ ಅದಕ್ಕೆಲ್ಲ ಇವ್ರೇನು ಮಾಡ್ತಾರೆ, ಇನ್ಸ್ಟಿಗೇಟ್ ಮಾಡ್ತಾ ಹೋಗ್ತಾರೆ. ಹಂಗಂದ್ರೆ ಏನು, ಸೊ ಆಕ್ಸಿಲರೇಟಿಂಗ್ ಅಂತ ಹೇಳಿದ್ರೆ ಮುಂದೋಡಿಸೋದು. ಏನು ಹಂಗಂದ್ರೆ, ಸೊ ದುಡ್ಡಿದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಡೆಫಿನೆಟ್ಲಿ ಆಗುತ್ತೆ. ಒಂದು ಏನಪ್ಪ, ಬಿಸ್ನೆಸ್ ಅವರು ಒಂದು ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ಒಂದು ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಫಸ್ಟ್ ಬೇಕಾಗಿರೋದೇನು, ಕ್ಯಾಪಿಟಲ್. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ನೀವೇನೇನು ಓದ್ತೀರಾ, ಕ್ಯಾಪಿಟಲ್, ದಟ್ ಈಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಮಿಷಿನರಿ ಅಂತೆಲ್ಲ ಓದ್ತಿರಲ್ವಾ. ಸೊ ಆ ಕ್ಯಾಪಿಟಲ್ ಅಥವಾ ಮೆಷಿನರಿ ಪರ್ಚೇಸ್ ಮಾಡಬೇಕಾದ್ರೂ ದುಡ್ಡು ಬೇಕು, ಬಿಸ್ನೆಸ್ ರನ್ ಮಾಡಬೇಕಾದ್ರೂ ದುಡ್ಡು ಬೇಕು. ಅದನ್ನ ಆಕ್ಸಿಲರೇಟ್ ಮಾಡಿದಾಗ ಏನಾಗುತ್ತೆ, ಅಲ್ಟಿಮೇಟ್ಲಿ ಇಟ್ ಅಚೀವ್ ಎಕನಾಮಿಕ್ ಡೆವಲಪ್ಮೆಂಟ್. ದೆನ್ ಕಮ್ಸ್ ಪ್ರೊವೈಡ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್. ಸೊ ದೇ ಪ್ರೊವೈಡ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಹೆಂಗೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಸೊ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಯಾರಿಗೆ, ಯಾವ್ಯಾವ ಬ್ಯಾಂಕ್ಸ್ ಎಷ್ಟೆಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದೆ, SBI ಅಕೌಂಟ್ಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದೆ, FDಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಸೆನ್ಸೆಕ್ಸ್ ಮಾರ್ಕೆಟ್ ಅಲ್ಲಿ ಯಾವ ತರ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಕಂಪ್ನಿದು ರೇಟ್ಸ್ ಯಾವ್ಯಾವ ತರ ಇದೆ, ಮಾರ್ಕೆಟ್ ಶೇರ್ ಏನು, ಮಾರ್ಕೆಟ್ ವ್ಯಾಲ್ಯೂ ಏನು, ಇದರ ಬಗ್ಗೆ ಇನ್ಫಾರ್ಮೇಶನ್ ಫಿನಾನ್ಷಿಯಲ್ ಸಿಸ್ಟಮ್ ಆಫರ್ ಮಾಡುತ್ತೆ. And the last thing is it helps in generating employment opportunity. ಏನು generating employment opportunity ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಸೊ ಬೇರೆಯವ್ರ ಹತ್ರದಿಂದ ಇರುವಂತಹ, ನಮ್ಮ ಹತ್ರ ಸ್ಮಾಲ್ ಸೇವರ್ಸ್ ಹತ್ರ ಇರುವಂತಹ ದುಡ್ಡನ್ನ ಪೂಲ್ ಮಾಡಿಕೊಂಡು ಅದರಿಂದ ಏನು ಮಾಡುತ್ತೆ, ಇಟ್ ಸ್ಟಾರ್ಟ್ ಗಿವಿಂಗ್ ಫೆಸಿಲಿಟಿ ಫಾರ್ ಸ್ಮಾಲ್ ಬಿಸ್ನೆಸ್ ಪೀಪಲ್. ಚಿಕ್ಕ ಬಿಸ್ನೆಸ್ ಮಾಡಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ ಅವ್ರಿಗೆ ಏನು ಮಾಡ್ತಾರೆ, ಸೊ ಅಲ್ಲಿ ಅಮೌಂಟನ್ನ ಅವ್ರಿಗೆ ಆ್ಯಸ್ ಅನ್ ಇನ್ವೆಸ್ಟ್ಮೆಂಟ್, ಆ್ಯಸ್ ಅ ಸಾಲ ಕೊಡ್ತಾರೆ. ಅವ್ರು ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಲೇಬರರ್ಸ್ ಆರ್ ಇಂಪಾರ್ಟೆಂಟ್. ಸೊ ಅಲ್ಲಿಂದ ಏನಾಯಿತು, ಲೇಬರರ್ಸ್ಗೆ ಕೆಲಸ ಸಿಗತ್ತೆ. ಲೇಬರರ್ಸ್ಗೆ ಕೆಲಸ ಸಿಕ್ಕಿದಾಗ ಸಂಬಳ ಸಿಗತ್ತೆ. ಸೊ ದೇರ್ ಬೈ financial system offers employment opportunity. So these are all 6 major functions offered by financial system. ಇನ್ನು ಉಳಿದಿರುವಂತಹ ಕಾನ್ಸೆಪ್ಟ್ಸ್ನ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಕವರ್ ಮಾಡೋಣ. ಥ್ಯಾಂಕ್ಸ್ ಫಾರ್ ಲಿಸನಿಂಗ್ ಟು ಮೀ. ಏನಾದರೂ ಡೌಟ್ಸ್ ಇದ್ದರೆ ಯು ಜಸ್ಟ್ ಶೇರ್ ಮೀ so that I can rectify your doubt in the next class. Thank you so much for listening to me. Thanks a lot.